ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೂ ನಿಮಗೆ ಪ್ರಾರ್ಥನಾ ಮನವಿ ಇರುವುದಾದರೆ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಸತ್ಯವೇದದ ಮೂಲಕವಾಗಿ ಇರುವಂತಹ ಒಂದು ಕೌನ್ಸಿಲಿಂಗ್ ಇದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದು. ಪ್ರತಿನಿತ್ಯವೂ 7:30ರಿಂದ ಗೂಗಲ್ ಮೀಟ್ನಲ್ಲಿ ಪ್ರತಿನಿತ್ಯ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿರುವಂತಹ ಒಂದು ಮೀಟಿಂಗ್ ನಡೆಯುವಂಥದ್ದಾಗಿದೆ. ಅದಕ್ಕೆ ನೀವು ಜಾಯಿನ್ ಆಗಬೇಕಾದಲ್ಲಿ ಹಾಗೂ ಮಂಗಳವಾರದಂದು ಕುಟುಂಬಕ್ಕೋಸ್ಕರ ವಿಶೇಷವಾದ ಪ್ರಾರ್ಥನೆ ಇರ್ತದೆ. ಅದಕ್ಕೂ ಕೂಡ ನೀವು ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಅನೇಕರಿಗಿರುವಂತಹ ಒಂದು ಸಂದೇಹ ಏನಾಗಿದೆ ಅಂದರೆ, ನನಗೆ ದೇವರ ಸ್ವರವನ್ನು ನಾನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು? ದೇವರು ನನ್ನ ಸಂಗಡ ಮಾತನಾಡ್ತಾ ಇರುವುದು ನನಗೆ ಗೊತ್ತಾಗ್ತಾ ಇಲ್ಲ, ಅಥವಾ ದೇವರು ನನ್ನ ಸಂಗಡ ಹೇಗೆ ಮಾತನಾಡ್ತಾರೆ, ನನಗೆ ಏನೂ ಕೂಡ ಕೇಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂಬ ಗೊಂದಲದಲ್ಲಿ ನಾನೊಂದು ತೀರ್ಮಾನ ತೆಗೆದುಕೊಳ್ಳಬೇಕು. ನನ್ನ ಜೀವಿತದಲ್ಲಿ ಅನೇಕ ಕಾರ್ಯದಲ್ಲಿ ನನಗೆ ಪ್ರಶ್ನೆಗಳಿದೆ, ಅನೇಕ ಕಾರ್ಯಗಳಲ್ಲಿ ನನಗೆ ಗೊಂದಲವಿದೆ, ಇದಕ್ಕೆ ನನಗೆ ಯಾರೂ ಕೂಡ ಉತ್ತರಿಸ್ತಾ ಇಲ್ಲ, ದೇವರ ಸ್ವರ ನನಗೆ ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ. ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ನಮ್ಮ ಜೀವಿತದಲ್ಲಿ ಇದು ಎಲ್ಲರಿಗೂ ಸಹಜವಾಗಿ ಬರುವಂತ ಪ್ರಶ್ನೆ ಆಗಿದೆ. ದೇವ್ರು ನನ್ನ ಹತ್ರ ಮಾತನಾಡ್ತಿಲ್ಲ, ದೇವರ ಸ್ವರ ನನಗೆ ಕೇಳಿಸ್ತಾ ಇಲ್ಲ, ಹೇಗೆ ದೇವರ ಸ್ವರ ಕೇಳಿಸಿಕೊಳ್ಳೋದು ಎಂಬುದಾಗಿ ನಮ್ಗೆ ಯಾವಾಗಲೂ ಒಂದು ರೀತಿಯಾದಂತಹ ಗೊಂದಲ ಇರ್ತದೆ. ಯಾಕೆಂದ್ರೆ ದೇವರು ಮುಖಾಮುಖಿಯಾಗಿ ಮನುಷ್ಯರ ಸ್ವರಗಳು ಕೇಳಿಸುವ ಪ್ರಕಾರವಾಗಿ ಕೇಳಿಸದೇ ಇರುವುದರಿಂದ ಕೆಲವೊಮ್ಮೆ ನಮಗೇನುಂಟಾಗ್ತದೆ, ದೇವ್ರು ಹೇಗೆ ನನ್ನ ಹತ್ರ ಮಾತನಾಡ್ತಾರೆ, ಹೇಗೆ ನನಗೆ ದೇವ್ರ ಸ್ವರ ಕೇಳಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಇದು ಎಲ್ಲರಿಗೂ ಇರುವಂಥ ಪ್ರಶ್ನೆ. ಆದರೆ 3 ಸಂಗತಿಗಳನ್ನು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿ ಈ ದಿನದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಮೊದಲನೇದಾಗಿ ನೋಡುವುದಾದರೆ, ದೇವರ ಸ್ವರ ನೀವು ಕೇಳಬೇಕಂದ್ರೆ ದೇವರ ಜೊತೆಯಲ್ಲಿರಬೇಕು, ದೇವರ ಜೊತೆಯಲ್ಲಿ ನಡೆಯುವರಾಗಬೇಕು. ಯಾಕೆಂದರೆ ನಮ್ಮ ಪ್ರೀತಿ ಪಾತ್ರರ ಪ್ರತಿಯೊಂದು ತಿಳಿದುಕೊಳ್ಳಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ? ಒಬ್ಬರ ಜೀವಿತದಲ್ಲಿ ಏನಾದರೂ ನಡೀತಾ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ನಾವು ಅವ್ರ ಸಂಗಡ ನಡೆದಾಗ. ಅವರ ಸ್ವರಗಳು ನಮ್ಗೆ ಯಾವಾಗ ಕೇಳಿಸುತ್ತೆ? ಅವರ ಜೊತೆಯಲ್ಲಿ ನಾವಿದ್ದಾಗ. ಅವರ ವೇದನೆ, ಅವರ ಎಲ್ಲವೂ ನಮ್ಗೆ ಯಾವಾಗ ಗೊತ್ತಾಗ್ತದೆ? ಅವರ ಜೊತೆಯಲ್ಲಿ ನಡೆಯುವಾಗ. ಅಂದರೆ ಜೊತೆಯಲ್ಲಿ ಅಂತ ಹೇಳುವುದಾದರೆ, ಯೇಸು ಸ್ವಾಮಿ ಶಿಷ್ಯರನ್ನ ಆರಿಸಿಕೊಂಡವರು ಅಲ್ಲಲ್ಲಿ ದೂರಗೊಳಿಸಲಿಲ್ಲ, ಜೊತೆಯಲ್ಲೇ ಇಟ್ಟುಕೊಂಡು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದ್ರು. ಹಾಗಾದ್ರೆ ನಾನು ನೀವು ಕೂಡ ಜೊತೆಯಲ್ಲಿ ಇರುವಾಗ ಮಾತ್ರವೇ ದೇವರ ಸ್ವರವನ್ನ ಆಲಿಸ್ಲಿಕ್ಕೆ ಸಾಧ್ಯ. ಉದಾಹರಣೆಯಾಗಿ ನೋಡುವುದಾದ್ರೆ, 5th ಫ್ಲೋರಲ್ಲಿ ನಿಂತ್ಕೊಂಡಂತ ಒಬ್ಬ ಮನುಷ್ಯನು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಒಬ್ಬ ಮನುಷ್ಯನನ್ನ ಕೂಗುವಾಗ ಅವನಿಗೆ ಕೇಳಿಸೋದಿಲ್ಲ. ಯಾಕೆಂದ್ರೆ ಅವನು ಇರುವಂತಹ ಡಿಸ್ಟೆನ್ಸ್, ಮೇಲಿರುವಂಥವನು ಕೆಳಗಿರುವಂಥವನು ಕೂಗುವಾಗ ಕೇಳಿಸೋದಿಲ್ಲ. ಯಾಕಂದ್ರೆ ಅಷ್ಟು ದೂರವಾಗಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇಂದು ಎಷ್ಟೋ ಜನರ ಜೀವಿತದಲ್ಲಿ ದೇವರಿಂದ ಇದೇ ರೀತಿಯಾಗಿ ದೂರವಾಗಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ದೇವರಿಂದ ತುಂಬಾ ದೂರವಾಗಿರುವ ಕಾರಣಕ್ಕೋಸ್ಕರವೇ ನಿಮಗೆ ದೇವರ ಸ್ವರವನ್ನ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. 5th ಫ್ಲೋರಲ್ಲಿ ನಿಂತುಕೊಂಡು ಗ್ರೌಂಡ್ ಫ್ಲೋರಲ್ಲಿ ಇರುವಾಗ ಕರೆಯುವಾಗ ಕೂಗುವಾಗ ಕೇಳಿಸೋದಿಲ್ಲ. ಯಾಕಂದ್ರೆ ಅದರ ಡಿಸ್ಟೆನ್ಸ್ ಅಂದ್ರೆ ದೂರ ತುಂಬಾ ಆಗ್ತದೆ, ಹಾಗಾಗಿ ಕೇಳಿಸೋದಿಲ್ಲ. ಹಾಗೆ ನಾವು ಕೂಡ ಆತ್ಮಿಕ ಜೀವಿತದಲ್ಲಿ ದೇವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರೋದಕ್ಕೆ, ದೇವರಿಂದ ದೂರ ಇರೋದಕ್ಕೆ ದೇವರ ಸ್ವರವನ್ನು ನಾವು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯೇಸು ಸ್ವಾಮಿ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಲ್ಪಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಿಂದ ಓದಿಕೊಳ್ಳುವುದಾದರೆ, ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು, ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ,
ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೇ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಇಲ್ಲಿ ನಾವು ನೋಡಬಹುದಾಗಿದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಯೇಸು ಕ್ರಿಸ್ತನೊಟ್ಟಿಗೆ ಹೆಚ್ಚಾದ ಸಂಬಂಧ ಇಟ್ಟುಕೊಂಡು ಯೇಸು ಸ್ವಾಮಿಯ ಮಾತನ್ನು ಅನುಸರಿಸಿ ಆತನನ್ನೇ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದಿನಾ ಆತನೊಟ್ಟಿಗೆ ನಡೆಯುವವರಾಗಿರ್ತಾರೋ ಅವರು ಆತನ ಸ್ವರವನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಕುರುಬನು ಎಂಬುದಾಗಿ ನಾವು ನೋಡುವುದಾದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಕುರಿಮರಿಗಳು ಎಂದು ಹೇಳುವುದಾದ್ರೆ ಯಾರು ಆತನನ್ನ ಅಂಗೀಕರಿಸಿ ಆತನನ್ನ ಹಿಂಬಾಲಿಸ್ತಾರೋ, ಆತನ ಜೊತೆಯಲ್ಲಿ ನಡೀತಾರೋ ಅವರನ್ನ ಆತನ ಸ್ವಂತ ಕುರಿಗಳು ಎಂದು ನಾವು ಕರೆಯಲ್ಪಡುವುದನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವತ್ತು ನೀವು ಆತನ ಸ್ವರ ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಕುರುಬನು ಯೇಸು ಸ್ವಾಮಿ ಆಗಿಲ್ಲ. ಅದಕ್ಕೆ ನಿಮಗೆ ಆ ಸ್ವರ ಕೇಳ್ತಾ ಇಲ್ಲ. ಆತನ ಸ್ವಂತ ಕುರಿಗಳು ನೀವಾಗಿದ್ರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಕುರುಬನ ಸ್ವರ ಕೇಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ವಾಕ್ಯವು ಹೇಳಲ್ಪಡುವಂಥದ್ದಾಗಿದೆ, ಸ್ವಂತ ಕುರಿಗಳನ್ನ ಹೆಸರೇಳಿ ಆತನು ಹೊರಗೆ ಬಿಡ್ತಾನೆ. ಹಾಗೆ ಅನ್ಯನ ಹಿಂದೆ ಹೋಗೋದಿಲ್ಲ, ಅನ್ಯನ ಸ್ವರವನ್ನ ಅವುಗಳು ತಿಳಿಯೋದಿಲ್ಲ. ಆದ್ರೆ ಯಾವ ಸ್ವರವನ್ನ ತಿಳಿತವೆ ಅಂದ್ರೆ ತನ್ನ ಕುರುಬನ ಸ್ವರವನ್ನ ಕೇಳಲಿಕ್ಕೆ ಅವುಗಳಿಗೆ ಸಾಧ್ಯವಾಗ್ತದೆ. ಕುರಿಗಳು ಅವನ ಸ್ವರಕ್ಕೆ ಅಂದ್ರೆ ತನ್ನ ಕುರುಬನ ಸ್ವರಕ್ಕೆ ಅವುಗಳು ಕಿವಿಗೊಡ್ತದೆ. ಹಾಗಾದ್ರೆ ನಿಮಗೆ ಯಾಕೆ ಇಂದು ದೇವರ ಸ್ವರ ಅಥವಾ ಮಾತು ಕೇಳಿಸ್ತಾ ಇಲ್ಲ ಅಂದ್ರೆ ಆತನ ಮಂದೆಯಲ್ಲಿ ನೀವಿಲ್ಲದೆ ಇರೋ ಕಾರಣಕ್ಕೆ, ಆತನ ಮಂದೆಯಿಂದ ನೀವು ದೂರ ಹೋಗಿರುವ ಕಾರಣಕ್ಕೆ. ಸಹೋದರ ಸಹೋದರಿಯರೇ, ಆತನ ಮಂದೆಯಲ್ಲಿ ನೀವು ನಡೆಯುವವರಾಗಿದ್ದೀರೋ ಅಥವಾ ಆತನ ಮಂದೆಯಿಂದ ದೂರ ಹೋಗಿ ನಿಂತುಕೊಂಡು ನನಗೆ ಸ್ವರ ಕೇಳಿಸ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಅದ್ಭುತ ನಡೀತಾ ಇಲ್ಲ, ದೇವರ ವಾಗ್ದಾನಗಳು ನೆರವೇರ್ತಾ ಇಲ್ಲ ಎಂದು ಗುಣಗುಟ್ಟುತ್ತಾ ಇದ್ದೀರಾ? ಹಾಗಾದರೆ ಪ್ರತಿನಿತ್ಯವೂ ನಾವು ದೇವರ ಜೊತೆಯಲ್ಲಿ ನಡೆಯುವವರಾಗಬೇಕು, ಆತನ ಮಂದೆಯಲ್ಲಿ ಇರುವವರಾಗಬೇಕು. ಹೇಗೆ ದೇವರ ಜೊತೆ ನಡೆಯುವಂಥದ್ದಂದರೆ ಪ್ರತಿನಿತ್ಯವೂ ಪ್ರಾರ್ಥನೆಯೊಂದಿಗೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಎಡಬಿಡದೆ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ವಾಕ್ಯಗಳನ್ನು ಓದುವುದರ ಜೊತೆಯಲ್ಲಿ ನಾವು ಧ್ಯಾನಿಸಿ ಅವುಗಳನ್ನು ಅಳವಡಿಸಿ ಅನುಸರಿಸಬೇಕು. ದೇವರ ಮಾತನ್ನು ಅನುಸರಿಸಿ ಅವುಗಳನ್ನು ಅಭ್ಯಾಸ ಮಾಡಿಕೊಂಡು ದೇವರ ವಾಕ್ಯಗಳಿಗೆ ನಾವು ವಿಧೇಯತೆ ತೋರುವವರಾಗಬೇಕು. ಆಗ ದೇವರ ಸ್ವರವನ್ನು ನೀವು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಯಾವ ವಿಷಯದಲ್ಲಾದರೂ ನಿಮಗೆ ಗಲಿಬಿಲಿ ಅಥವಾ ಯಾವ ವಿಷಯದಲ್ಲಾದರೂ ನಿಮಗೆ ಗೊಂದಲಗಳು, ಯಾವ ವಿಷಯದಲ್ಲಾದರೂ ಕಾರ್ಯದಲ್ಲಾದರೂ ನಿಮಗೆ ಪ್ರಶ್ನೆಗಳಿರುವಾಗ ದೇವರ ಸ್ವರವನ್ನು ನೀವು ಸುಲಭವಾಗಿ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಯಾರು ಮಂದೆಯಲ್ಲಿರ್ತಾರೋ ಅವರು ಕುರುಬನ ಸ್ವರವನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಇಂದು ನೀವು ಯಾವ ಮಂದೆಯಲ್ಲಿದ್ದೀರಾ? ಲೋಕದ ಮಂದೆಯಲ್ಲಿದ್ದೀರೋ, ಸೈತಾನನ ಮಂದೆಯಲ್ಲಿದ್ದೀರೋ, ಅಥವಾ ಬೇಡವಾದ ಪಾಪದ ಆಶಾ ಪಾಶದ ಮಂದೆಯಲ್ಲಿದ್ದೀರೋ, ಬೇಡವಾದ ಅಡಿಕ್ಷನ್ ಅಲ್ಲಿದ್ದೀರೋ, ಬೇಡವಾದ ಸಂಬಂಧಗಳಲ್ಲಿ ಯಾವ ಮಂದೆಯಲ್ಲಿ ನೀವಿದ್ದೀರಾ? ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ಮಂದೆಯಲ್ಲಿ ನೀವಿರುವಾಗ ಖಂಡಿತವಾಗಿಯೂ ನಿಮಗೆ ಆತನ ಸ್ವರ ಕೇಳಿಸ್ತದೆ. ಅದೇ ನೀವು ಆತನ ಮಂದೆಯನ್ನು ಬಿಟ್ಟು ಆತನ ಸ್ವರವನ್ನು ಕೇಳಲಿಕ್ಕೆ ಎಲ್ಲೆಲ್ಲೋ ಹುಡುಕಿದರೆ ಸಾಧ್ಯವಿಲ್ಲ. ಆತನ ಜೊತೆಯಲ್ಲಿ ಇರುವಾಗ ಮಾತ್ರವೇ. ಹತ್ತಿರ ಇದ್ದುಕೊಂಡು ಶಿಷ್ಯರನ್ನ ಯೇಸುಸ್ವಾಮಿ ಕರೆದುಕೊಂಡು ಜೊತೆಯಲ್ಲಿ ಇಟ್ಟುಕೊಂಡಿದ್ದರು. ಯಾವಾಗಲೂ ಎಲ್ಲಿಯೇ ಹೋಗಲಿ, ಎಲ್ಲಿಯೇ ಬರಲಿ, ಯಾವಾಗಲೂ ಶಿಷ್ಯರು ಯೇಸುವಿನ ಸಂಗಡ ಇರುವುದು ಮಾತ್ರವಲ್ಲ, ಆತನಿಂದ ಅನೇಕ ವಿಷಯಗಳನ್ನು ಪ್ರತಿನಿತ್ಯ ಆತನ ಸ್ವರಕ್ಕೆ ಪ್ರತಿನಿತ್ಯ ಅವರು ಕಿವಿಗೊಡ್ತಾ ಇದ್ರು. ಜೊತೆಯಲ್ಲಿ ಇರುವಾಗ ಮಾತ್ರವೇ ಸ್ವರ ನಮಗೆ ಕೇಳಿಸೋದು. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಇನ್ನೊಬ್ಬ ಮನುಷ್ಯನನ್ನ ನೀವು ಎಷ್ಟೇ ಕರೆದ್ರು, ಏನೇ ನೀವು ಮಾತನಾಡಿದ್ರು ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ಕೇಳಿಸೋದಿಲ್ವೋ ಅದೇ ರೀತಿಯಾಗಿ ದೇವರ ಮಂದೆಯಿಂದ ದೂರವಾಗುವುದಾದರೆ, ದೇವರಿಂದ ನೀವು ದೂರವಾಗುವುದಾದರೆ ದೇವರ ಸ್ವರವನ್ನು ನೀವು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ನೋಡುವುದಾದರೆ ದೇವರ ಸ್ವರವನ್ನು ನಾನು ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಆತನ ಮಾತುಗಳನ್ನು ನನಗೆ ಕೇಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದರೆ ಎರಡನೇದಾಗಿ ಆತನ ವಾಕ್ಯಗಳನ್ನು ನಾವು ಓದುವವರಾಗಬೇಕು. ಆತನ ವಾಕ್ಯಗಳೇ ನಮ್ಮ ಸಂಗಡ ಮಾತನಾಡುವಂಥದ್ದಾಗಿದೆ. ಯಾಕೆಂದರೆ ವಾಕ್ಯವು ಇದೇ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಆದಿಯಲ್ಲಿಯೇ
ಇದು ಭೂಮಿ ಆಕಾಶ ಉಂಟಾಗುವುದಕ್ಕಿಂತ ಮುಂಚೆಯೇ ವಾಕ್ಯವಿತ್ತು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಹೇಳುವ ಪ್ರಕಾರ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಹಾಗೆ 14ನೇ ವಚನ ಓದಿಕೊಳ್ಳುವುದಾದರೆ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಾಗಾದ್ರೆ ಯೇಸು ಸ್ವಾಮಿಯೇ ವಾಕ್ಯವಾಗಿದ್ದಾನೆ, ವಾಕ್ಯವೇ ದೇವರಾಗಿದ್ದಾನೆ. ಈ ವಾಕ್ಯ ಹೇಳುವ ಪ್ರಕಾರವಾಗಿ ಆತನಿಲ್ಲದೆ ಯಾವುದೂ ಕೂಡ ಉಂಟಾಗಲಿಲ್ಲ, ಸಮಸ್ತವೂ ಆತನಿಂದಲೇ ಉಂಟಾಗಿದೆ. ಹಾಗಾದರೆ ಈ ವಾಕ್ಯವೆಂಬ ಬೆಳಕು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮಲ್ಲಿರುವಂಥ ಅಂಧಕಾರವನ್ನ, ಪಾಪವನ್ನ, ನಮ್ಮಲ್ಲಿರುವಂಥ ಪ್ರಶ್ನೆಗಳಿಗಾಗ್ಲಿ ಎಲ್ಲದಕ್ಕೂ ಉತ್ತರ ಕೊಡುವಂಥದ್ದು ಈ ವಾಕ್ಯವಾಗಿದೆ. ಇವರು ನನ್ನ ಬಳಿಯಲ್ಲಿ ಮಾತನಾಡುವುದನ್ನ ನಾನು ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವುದಾದರೆ, ದೇವರ ವಾಕ್ಯವನ್ನ ಓದುವುದು ಮಾತ್ರ ಅಲ್ಲ, ಅದನ್ನ ಧ್ಯಾನಿಸುತ್ತಾ ಇರುವಾಗ ದೇವರ ಸ್ವರವನ್ನ ನೀವು ಸ್ಪಷ್ಟವಾಗಿ, ದೇವರು ನಿಮ್ಮ ಸಂಗಡ, ನಿಮ್ಮ ವಿಷಯಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಪ್ರಶ್ನೆಗೆ, ನಿಮ್ಮ ಗಲಿಬಿಲಿಗೆ ಡೈರೆಕ್ಟ್ ಆಗಿ, ನೇರವಾಗಿ ಆತನು ಮಾತನಾಡುವುದನ್ನ ನೀವು ಕಂಡುಕೊಳ್ಳಲು ಸಾಧ್ಯವಾಗ್ತದೆ. ಯಾಕೆಂದ್ರೆ ದೇವರ ವಾಕ್ಯವೇ ನಮ್ಮ ಕಾಲಿಗೆ ದೀಪವಾಗಿದೆ, ನಮಗೆ ಬೆಳಕು ತೋರಿಸುವಂಥ ದೀಪ. ನಮ್ಮ ಜೀವಿತದಲ್ಲಿ ಏನೆಲ್ಲ ಬಂದರೂ ಕೂಡ ನಮ್ಮನ್ನ ಸರಿಪಡಿಸುವಂಥ ದೀಪ ಇದಾಗಿದೆ, ನಮ್ಮನ್ನ ಶುದ್ಧಿ ಮಾಡುವಂಥದ್ದಾಗಿದೆ, ನಮ್ಮನ್ನ ಸಂತೈಸುವಂಥದ್ದಾಗಿದೆ ಈ ದೇವರ ವಾಕ್ಯ. ನನಗೆ ದೇವ್ರ ಮಾತು ಕೇಳಿಸ್ಕೊಳ್ತಾ ಇಲ್ಲ, ನನಗೆ ದೇವರ ಸ್ವರ ಕೇಳಲಿಕ್ಕಾಗ್ತಾ ಇಲ್ಲ ಅಂತ ನೀವು ಪ್ರಶ್ನೆಯಲ್ಲಿ ಇರಬಹುದು. ಆದರೆ ದೇವರ ವಾಕ್ಯನ ಓದುವಾಗ ದೇವರ ಸ್ವರವನ್ನು ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ದೇವರ ಸ್ವರನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಬೇಸರ ಪಡಬೇಡಿ. ದೇವರ ವಾಕ್ಯನ ಓದ್ತಾ ಇರಿ. ಆ ವಾಕ್ಯವೆಂಬುವಂಥದ್ದು ನಮಗೆ ಏನಾಗಿದೆ, ಕನ್ನಡಿ ಆಗಿದೆ. ಆ ಕನ್ನಡಿಯನ್ನ ನಾವು ಓದುವಾಗ ನಾವು ಎಲ್ಲಿ ಸರಿಪಡಿಸ್ಕೊಳ್ಬೇಕು, ಯಾವುದನ್ನು ನಾವು ಮಾಡಬೇಕು, ಹೇಗೆ ಜೀವಿಸಬೇಕು, ಎಲ್ಲವನ್ನ ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ಸ್ವರವನ್ನ ನೀವು ಕೇಳಿಸಿಕೊಳ್ಳಲು ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ. ಯಾವಾಗ ಅಂದರೆ ದೇವರ ವಾಕ್ಯವನ್ನ ಓದಿ ಆ ವಾಕ್ಯಗಳಲ್ಲಿ ನಿಮ್ಮನ್ನ ನೀವು ಸಮರ್ಪಿಸಿಕೊಳ್ಳುವಾಗ, ಆ ವಾಕ್ಯಗಳಿಗೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವಾಗ, ಆ ವಾಕ್ಯಗಳಿಗೆ ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ, ವಿಧೇಯತೆ ತೋರಿಸುವಾಗ ಖಂಡಿತವಾಗಿಯೂ ದೇವರ ಸ್ವರವನ್ನ ನೀವು ಕೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ಕಾಣುವರು. ಹಾಗಾದ್ರೆ ನೀವು ದೇವರನ್ನ ಕಾಣಬೇಕು, ದೇವರ ಸ್ವರ ಕೇಳಬೇಕಂದ್ರೆ ನಿಮ್ಮಲ್ಲಿ ನಿರ್ಮಲವಾದ ಮನಸ್ಸಿರಬೇಕು. ಅಂದ್ರೆ ಶುದ್ಧತ್ವ, ಪರಿಶುದ್ಧತ್ವವನ್ನ ದೇವರು ನಮ್ಮಿಂದ ನಿರೀಕ್ಷಿಸುವವರಾಗಿದ್ದಾರೆ. ಈ ಪರಿಶುದ್ಧತ್ವ ಹೇಗೆ ನಮ್ಮಲ್ಲಿ ಉಂಟಾಗ್ತದೆ? ದೇವರ ವಾಕ್ಯದಿಂದ. ಅದಕ್ಕೆ ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯವನಸ್ಥನು ತನ್ನ ನಡತೆಯನ್ನ ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಹಾಗಾದ್ರೆ ಗಮನಿಸಬೇಕು, ಹಾಗೆ ಗಮನಿಸಿದಂಥದ್ದನ್ನು ನಾವು ಅನುಸರಿಸಿ ನಡ್ಕೊಳ್ಬೇಕು. ಆಗ ಮಾತ್ರವೇ ನಮ್ಮಲ್ಲಿ ಶುದ್ಧೀಕರಣ ಉಂಟಾಗ್ತದೆ, ದೇವರ ಸ್ವರವನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ಇವರ ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಯಪಡಿಸ್ತದೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಹೀನರಿಗೆ ಜ್ಞಾನೋದಯವಾಗುವುದು. ನಿಮ್ಮಲ್ಲಿ ಜ್ಞಾನ ಇಲ್ಲದೆ ಯುಕ್ತಿಹೀನರಾಗಿದ್ರೆ, ಅಂದರೆ ಜ್ಞಾನಹೀನರಾಗಿದ್ರೆ, ನಿಮಗೆ ಜ್ಞಾನೋದಯವಾಗಬೇಕಂದ್ರೆ ದೇವರ ವಾಕ್ಯ ಓದಿರಿ. ಆಗ ನಿಮಗೆ ದೇವರ ಸ್ವರವು ಸ್ಪಷ್ಟವಾಗಿ ಕೇಳಿಸ್ತದೆ. ದೇವರ ಸ್ವರವನ್ನು ನೀವು ಎಲ್ಲಿಯೂ ಕೂಡ ನಿಮಗೆ ಗಲಿಬಿಲಿ ಉಂಟಾಗೋದಿಲ್ಲ, ಅಸಮಾಧಾನ ಉಂಟಾಗೋದಿಲ್ಲ. ಆ ವಾಕ್ಯಗಳನ್ನು ಕೇಳುವಾಗ, ಆ ಸ್ವರವನ್ನು ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ, ನಿಮ್ಮ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಂತೋಷ, ನಿಮ್ಮ ಮನಸ್ಸಿನಲ್ಲಿ ಪೂರ್ಣವಾದ ಒಂದು ಪ್ರೀತಿ, ಎಂದೂ ಕೂಡ ಯಾರೂ ಕೂಡ ಕೊಟ್ಟಿರದೇ ಇರುವಂತಹ ಆ ಪ್ರೀತಿಯ ರಸವನ್ನ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣವೇ ನಾವು ದೇವರ ವಾಕ್ಯವನ್ನು ಓದೋರಾಗಿರ್ಬೇಕು.
ಓದೋದು ಮಾತ್ರ ಅಲ್ಲ, ಸುಮ್ಮನೆ ಏನೋ ಓದ್ತೇನಂತಲ್ಲ, ಅದನ್ನು ಧ್ಯಾನಿಸುವಾಗ, ಅದರಲ್ಲಿ ನಮ್ಮನ್ನು ನಾವು ಅಳವಡಿಸಿಕೊಳ್ಳುವಾಗ, ನಮ್ಮ ಜೀವಿತಕ್ಕೆ ಅದನ್ನು ಅಪ್ಲೈ ಮಾಡಿಕೊಳ್ಳುವಾಗ, ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳುವಾಗ ದೇವರ ಸ್ವರವನ್ನು ನಾವು ಕೇಳಲು ಸಾಧ್ಯವಾಗ್ತದೆ. ಯಾವಾಗ ನಾವು ಹೆಚ್ಚು ದೇವರ ವಾಕ್ಯವನ್ನು ನಾವು ಓದಲು ಪ್ರಾರಂಭಿಸ್ತೇವೆ, ಆ ವಾಕ್ಯಗಳು ಹೆಚ್ಚು ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಅದು ಬರುವಾಗ, ಮನಸ್ಸಿನ ಮೂಲಕವಾಗಿ, ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ಹಾಗೂ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡಿ ಆ ಸ್ವರವನ್ನು ನಾವು ಕೇಳಿಸಿಕೊಳ್ಳಲು ಸಾಧ್ಯವಾಗ್ತದೆ. ಹಾಗಾದರೆ ಇಂದು ನೀವು ಅನೇಕ ವಿಧವಾದಂಥ ಕನ್ಫ್ಯೂಷನ್ಸ್ಗಳಲ್ಲಿ ಹೇಗೆ ದೇವರ ಸ್ವರ ಕೇಳೋದು, ಹೇಗೆ ದೇವರು ನನ್ನ ಸಂಗಡ ಮಾತನಾಡ್ತಾರೆ, ವಿವಾಹದ ವಿಷಯದಲ್ಲಿ ನನಗೆ ದೇವರ ಸ್ವರ ಕೇಳಬೇಕಾಗಿದೆ, ನನ್ನ ಜೀವಿತದಲ್ಲಿ ಒಂದು ಮುಖ್ಯವಾದ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕಾಗಿದೆ, ನನ್ನ ಜೀವಿತದಲ್ಲಿ ಅನೇಕವಾದಂತಹ ಕಾರ್ಯಗಳು ಇದೆ, ಆದರೆ ಯಾವ ದಾರಿನೂ ಕಾಣ್ತಾ ಇಲ್ಲ, ಏನು ಮಾಡಬೇಕೆಂಬ ಒಂದು ಪರಿಸ್ಥಿತಿ ನನಗೆ ಎದುರಾಗಿದೆ, ಎಲ್ಲಿಯೂ ಮಾರ್ಗವಿಲ್ಲ ಎಂದು ನೀವು ಯೋಚಿಸುತ್ತಿರುವುದಾದರೆ ದೇವರ ವಾಕ್ಯವನ್ನು ಧ್ಯಾನಿಸಿರಿ, ದೇವರ ವಾಕ್ಯವನ್ನು ಓದಿರಿ. ದೇವರು ಆ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡುವಾತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡುವುದಾದರೆ, ದೇವರು ಹೇಗೆ ನಮ್ಮ ಸಂಗಡ ಮಾತನಾಡ್ತಾರೆ, ಹೇಗೆ ಆತನ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಯಥಾರ್ಥವಾಗಿರುವಾಗ. ಯಥಾರ್ಥವಂತರಿಗೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಥಾರ್ಥವಂತರು ಮೊರೆ ಇಡುವಾಗ ಆತನು ಹತ್ತಿರವಾಗಿದ್ದು ಅವರಿಗೆ ಉತ್ತರ ನೀಡುವಂಥ ದೇವರಾಗಿದ್ದಾರೆ. ನಾವು ನಮ್ಮ ದೋಷಗಳನ್ನ ಮನುಷ್ಯರ ಮುಂದೆ ನಾವು ಆಕ್ಟ್ ಮಾಡುವ ರೀತಿಯಲ್ಲಿ ದೇವರ ಮುಂದೆ ಹೋಗಿ ನಾವು ಆಕ್ಟ್ ಮಾಡುವುದಲ್ಲ, ಅಂದ್ರೆ ನಾವು ನಟನೆ ಮಾಡುವುದಲ್ಲ, ದೇವರ ಮುಂದೆ ಯಥಾರ್ಥವಾಗಿರಬೇಕು. ಯಾಕೆಂದ್ರೆ ದೇವರು ಮನುಷ್ಯನ ಹಾಗೆ ಮುಖ ನೋಡುವವನಲ್ಲ. ಮನುಷ್ಯರಿಂದ ಏನ್ ಮಾಡ್ತಾರೆ, ಮುಖ ನೋಡುವವರಾಗಿದ್ದಾರೆ. ಅವರ ಹಿಂದೆ ಅವರ ಮನಸ್ಸಿನಲ್ಲಿ ಅನೇಕ ದುರಭ್ಯಾಸಗಳು, ಕೆಟ್ಟ ಚಟಗಳು, ಕೆಟ್ಟ ಪಾಪಗಳಿರ್ತದೆ. ಆದರೆ ಮೇಲಿನ ಒಂದು ನೋಟಕ್ಕೆ, ಇಂದು ಅನೇಕರು ಆತ್ಮಿಕ ಜೀವಿತದಲ್ಲೂ ಇದೇ ರೀತಿಯಾಗಿದ್ದಾರೆ. ಮೇಲಿನ ನೋಟಕ್ಕೆ ಆತ್ಮಿಕರಾಗಿ ಕಾಣಿಸ್ತಾರೆ, ಪ್ರಾರ್ಥನೆ ಮಾಡುವವರಾಗಿ ಕಾಣಿಸ್ತಾರೆ, ವಾಕ್ಯ ಹೇಳುವವರಾಗಿ ಕಾಣಿಸ್ತಾರೆ, ಸಭೆನ ನಡೆಸುವವರಾಗಿ ಕಾಣಿಸ್ತಾರೆ. ಆದರೆ ಅವರ ಆ ಒಳಗಿನ ಜೀವಿತ, ಅವರ ಆತ್ಮಿಕ ಜೀವಿತ ಹುಳುಕಾಗಿರುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಪರಿಸಾಯರ ವಿಚಾರದಲ್ಲಿ ಎಚ್ಚರವಾಗಿರ್ರಿ ಎಂದು ಹೇಳುವುದನ್ನು ನೋಡ್ತೇವೆ. ಪರಿಸಾಯರು ಮೇಲಿನ ನೋಟಕ್ಕೆ ಮಾತ್ರ ತುಂಬಾ ಟ್ರೆಡಿಷನ್ಗಳನ್ನ, ದೇವ ಭಕ್ತಿಯನ್ನ ತೋರಿಸುವವರಾಗಿದ್ದರು, ಆದರೆ ಒಳಗೆ ಅವರು ಯಥಾರ್ಥವಾಗಿರಲಿಲ್ಲ. ಆದರೆ ದೇವರು ಯಾವಾಗಲೂ ನೋಡುವಂಥದ್ದು ಯಥಾರ್ಥರ ಹೃದಯವು. ನಮ್ಮ ಹೃದಯವನ್ನ ದೇವರು ನೋಡುವಂಥವನಾಗಿದ್ದಾನೆ. ಮನುಷ್ಯನ ಹಾಗೆ ಮುಖವನ್ನ ನೋಡುವುದಿಲ್ಲ. ಸಾಮುವೇಲನಿಗೆ ದಾವೀದನ ಕುಟುಂಬಕ್ಕೆ ಹೋಗುವಂತ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನ ಹಾಗೆ ನಾನು ಮುಖವನ್ನು ನೋಡುವವನಲ್ಲ, ಮನಸ್ಸನ್ನು ನೋಡುವವನಾಗಿದ್ದೇನೆ ಅಂತ. ಹಾಗಾದ್ರೆ ನಮ್ಮ ಮನಸ್ಸು ದೇವರ ಮುಂದೆ ಯಥಾರ್ಥವಾಗಿ ಇರುವುದಾದ್ರೆ, ನಾವು ದೇವರ ಮುಂದೆ ಯಾವುದನ್ನು ಮರೆಮಾಚದೆ ಎಲ್ಲವನ್ನ ಆತನ ಸಮ್ಮುಖದಲ್ಲಿ ನಾವು ಒಪ್ಪಿಕೊಳ್ಳುವುದಾದ್ರೆ ಆತನ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ಕಾಣುವರು ಎಂದು ವಾಕ್ಯ ಹೇಳ್ತದೆ. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನು ಇಟ್ಟುಕೊಳ್ಳದೆ ದೇವರ ಸಮ್ಮುಖದಲ್ಲಿ ನಾವು ಹೋಗುವಾಗ, ಅಂದರೆ ನಮ್ಮ ಪಾಪಗಳನ್ನು ಮುಚ್ಚಿಕೊಂಡು, ಈಗ ಅನೇಕರು ಈ ರೀತಿಯಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವರ ಜೀವಿತದಲ್ಲಿರುವಂಥ ಪಾಪಗಳನ್ನ, ಕೊರತೆಗಳನ್ನ ಮುಚ್ಚಿಕೊಂಡು ಸೇವೆ ಮಾಡುವವರು ಇದ್ದಾರೆ, ಅದನ್ನು ನಂಬುತ್ತಾ ಇರುವಂಥ ಅನೇಕ ಜನರಿದ್ದಾರೆ. ಆದರೆ ದೇವರ ಮುಂದೆ ನಾವು ಯಾವ ನಾಟಕಗಳನ್ನಾಗ್ಲಿ ಆಕ್ಟ್ಗಳನ್ನಾಗ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೀರ್ತನೆಗಳು 139ರಲ್ಲಿ ಹೇಳುವ ಪ್ರಕಾರ ದೇವರು ಸಕಲವನ್ನ ವೀಕ್ಷಿಸುವಾತನಾಗಿದ್ದಾನೆ. ಆತನಿಗೆ ಮರೆಯಾಗಿ ನಾವು ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆನೆಸಿಕೊಳ್ತೇವೆ, ಮನುಷ್ಯನು ನೋಡುವ ಸಮಯದಲ್ಲಿ ಮಾತ್ರ ನಂಬಿಗಸ್ತರಾಗಿರುವುದು, ಮನುಷ್ಯನಿಲ್ಲದೆ ಇರುವ ಸಮಯದಲ್ಲಿ ಇನ್ನೊಂದು ರೀತಿಯಾದ ಸ್ವಭಾವಗಳನ್ನ ತೋರಿಸುವ ಪ್ರಕಾರ ದೇವರ ಮುಂದೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಕೀರ್ತನೆಗಳು 139 ವಚನದಲ್ಲಿ ನೋಡ್ತೇವೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಎಲ್ಲಿ ಹೋದ್ರೂ ಕೂಡ ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ಆತನು ನಮ್ಮನ್ನ 2ನೇ ವಚನ ಹೇಳುವ ಪ್ರಕಾರ, ನಾನು ಕುಳಿತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನ ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನ ಮಲಗುವುದನ್ನ ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ.
ನೋಡಿ, ದೇವರಿಗೆ ಗೊತ್ತಿಲ್ಲದೆ ಇರುವುದು ಒಂದೂ ಇಲ್ಲ. ನೀವೇನು ಮಾತನಾಡ್ಲಿಕ್ಕಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ನಡತೆಯಲ್ಲಿ ಏನಿದೆ, ನೀವು ಕೂರುವಾಗ ಹೇಳುವಾಗ ಏನು ಮಾಡಿದ್ರು ದೇವರಿಗೆ ಮರೆಯಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಥಾರ್ಥವಾಗಿ ದೇವರ ಮುಂದೆ ನಾವು ಕಾಣಿಸಿಕೊಳ್ಳುವಾಗ, ದೇವರ ಬಳಿಯಲ್ಲಿ ನಾವು ಹೋಗುವಾಗ, ಅಂದರೆ ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥತೆ ಅಂತ ಹೇಳುವುದಾದ್ರೆ, ನಾವು ತಪ್ಪು ಮಾಡಿದ್ರು ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಡುವಾಗ ದೇವರ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ. ದೋಷವನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗೋದಿಲ್ಲ. ಯಾರು ತನ್ನ ಪಾಪಗಳನ್ನು ಮುಚ್ಚಿಟ್ಟುಕೊಳ್ತಾನೋ ಅವನಿಗೆ ಶುಭ ಆಗೋದಿಲ್ಲ. ಹಾಗಾದರೆ ದೇವರ ಮುಂದೆ ನಾವು ಹೋಗುವಾಗ ನಾವು ಯಥಾಸ್ಥಿತಿ ಹೇಗಿದೆಯೋ, ನಮ್ಮ ಸ್ಥಿತಿ ಹೇಗಿದೆಯೋ ಆ ರೀತಿಯಾಗಿ ನಾವು ಹೇಳಿಕೊಳ್ಳುವಾಗ ಆ ದೇವರ ಸ್ವರವನ್ನು ನಾವು ಕೇಳಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರಿ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ನಾನು ಭಾವಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ದೇವ ಸೇವಕರು ಪ್ರಾರ್ಥಿಸ್ತಾರೆ. ನಾವೆಲ್ಲರೂ ವಾಕ್ಯಗಳಿಗೆ ಸಮರ್ಪಿಸಲ್ಪಟ್ಟು ನಾವು ಪ್ರಾರ್ಥನೆಯನ್ನ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈಗಾಗಲೇ ನಿನ್ನ ಮಕ್ಕಳು ಕೇಳಲ್ಪಟ್ಟ ವಾಕ್ಯಗಳನ್ನು ಅನುಸರಿಸಿ ನಡೆದುಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ದೇವರೇ ನೀನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಸ್ವರವನ್ನು ಕೇಳುವುದು ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ಧ್ಯಾನಿಸುವಾಗ ಒಂದನೇದಾಗಿ ನಿನ್ನೊಂದಿಗೆ ನಡೆದುಕೊಳ್ಳುವುದರ ಮೂಲಕ, ದೇವರೇ ನಿನಗೆ ಹತ್ತಿರವಿರುವುದರ ಮೂಲಕ ನಿನ್ನ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎರಡನೇದಾಗಿ ನಾವು ನೋಡ್ತೇವೆ ನಿನ್ನ ವಾಕ್ಯವನ್ನು ಓದಿ ಅದನ್ನು ಅನುಸರಿಸುವುದರ ಮೂಲಕ. ಮೂರನೇದಾಗಿ ನೋಡ್ತೇವೆ ಯಥಾರ್ಥವಾಗಿ ನಾವು ನಡೆದುಕೊಳ್ಳುವುದರ ಮೂಲಕ. ದೇವರೇ, ಈ ಮೂರು ಕಾರ್ಯಗಳನ್ನು ನಿನ್ನ ಮಕ್ಕಳು ಅನುಸರಿಸಲಿಕ್ಕೂ ನಿನ್ನ ಸ್ವರವನ್ನು ಹತ್ತಿರದಿಂದ ಕೇಳಿ ನಿನ್ನ ಸ್ವರಕ್ಕೆ ವಿಧೇಯರಾಗಿ ಮುಂದೆ ಹೋಗ್ಲಿಕ್ಕೂ ಅವರ ಜೀವಿತದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಸ್ವರವು ಅವರನ್ನು ಬದಲಾಯಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಸಮುವೇಲನೊಂದಿಗೆ ಮಾತಾಡಿದ ಹಾಗೆ ನಿನ್ನ ಮಕ್ಕಳೊಂದಿಗೆ ನೀನು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಮುಂದಿರುವ ಸಮಯವೂ ಕೂಡ ದಿನವೂ ಕೂಡ ನಿನ್ನ ಮಕ್ಕಳೊಂದಿಗೆ ನೀನು ಮಾತಾಡು. ಈ ವಾಕ್ಯಗಳು ಅವರ ಹೃದಯದಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಅನೇಕರಿಗೆ ಇದು ಆಶೀರ್ವಾದವಾಗಿ ಪ್ರಯೋಜನವಾಗಿ ಮಾರ್ಪಡಲಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.